ಪ್ರಾದೇಶಿಕ ಪಕ್ಷ ಕಟ್ಟಿ ದೇಶದ ಪ್ರಧಾನಿಯಾದ ಎಚ್.ಡಿ. ದೇವೇಗೌಡರಿಗಿಂದು 93ನೇ ಹುಟ್ಟುಹಬ್ಬದ ಸಂಭ್ರಮ. ಪ್ರಧಾನಿಯಾಗಿ ದೇಶವನ್ನ ಆಳಿದ ಕೆಲವು ತಿಂಗಳಾದರೂ ಜಗತ್ತೇ ತಮ್ಮತ್ತ ತಿರುಗಿ ನೋಡುವಂತೆ ಮಾಡಿದ ಹಿರಿಮೆ ದೊಡ್ಡ ಗೌಡರದ್ದು. ಇಳಿ ವಯಸ್ಸಿನಲ್ಲಿಯೂ ಪಕ್ಷದ ಏಳಿಗೆಗಾಗಿ ಟೊಂಕ ಕಟ್ಟಿ ನಿಂತಿರೋ ದೇವೇಗೌಡರ ಹುಟ್ಟುಹಬ್ಬವನ್ನು ಜೆಡಿಎಸ್ ಅದ್ದೂರಿಯಾಗಿ ಆಚರಣೆ ಮಾಡಿದೆ. ಕೇಳಿದ್ರಲ್ವಾ, 93ರ ವಯಸ್ಸಿನಲ್ಲಿಯೂ ಎಚ್.ಡಿ. ದೇವೇಗೌಡರ ರಣೋತ್ಸಾಹ. ಈ ಇಳಿ ವಯಸ್ಸಿನಲ್ಲಿಯೂ ರಾಜಕೀಯ ಅಂದ್ರೆ ದೊಡ್ಡ ಗೌಡರಿಗೆ ಭಾರೀ ಹುಮ್ಮಸ್ಸು. ಇವತ್ತಿಗೂ ವೀಲ್ ಚೇರ್ ಮೇಲೆ ಓಡಾಡಿ ಪಕ್ಷ ಸಂಘಟನೆಗೆ ಒತ್ತು ಕೊಡ್ತಿರುವ ಗೌಡರ ಗತ್ತು ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಎಚ್.ಡಿ. ದೇವೇಗೌಡರು ಅಂದ ತಕ್ಷಣ ಇಡೀ ದೇಶ ಒಂದು ಕ್ಷಣ ಕರ್ನಾಟಕದತ್ತ ಮುಖ ಮಾಡುತ್ತೆ. ಅದಕ್ಕೆ ಕಾರಣ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಆಡಳಿತ ಶೈಲಿ. ಇಂಡಿಯಾ ಪಾಕಿಸ್ತಾನದ ಜೊತೆಗೆ ಮರು ಒಪ್ಪಂದದ ಮೂಲಕ ವ್ಯವಹಾರ, ಮಹಿಳಾ ಮೀಸಲಾತಿ, ನೀರಾವರಿ ಯೋಜನೆಗಳೂ ಸೇರಿದಂತೆ ಹಲವಾರು ಮಹತ್ವದ ಯೋಜನೆಗಳನ್ನು ರೂಪಿಸುವ ಮೂಲಕ ಎಚ್.ಡಿ. ತಮ್ಮ ಹಿರಿಮೆಯನ್ನ ಹೆಚ್ಚಿಸಿಕೊಂಡ್ರು. ಇಂದು ಅಂತಹ ಹಿರಿಯ ಮುತ್ಸದಿ ರಾಜಕಾರಣಿಗೆ 93ರ ಹುಟ್ಟುಹಬ್ಬದ ಸಂಭ್ರಮ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರಿಗೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಹಲವಾರು ಗಣ್ಯ ನಾಯಕರು ಶುಭ ಕೋರಿದ್ರು. ತಿರುಪತಿ ವೆಂಕಟೇಶ್ವರ ಸ್ವಾಮಿ ದರ್ಶನವನ್ನ ಪಡೆದು ಬೆಂಗಳೂರಿಗೆ ವಾಪಸ್ಸಾದ ದೇವೇಗೌಡರಿಗೆ ಜೆಡಿಎಸ್ ಕಾರ್ಯಕರ್ತರು ಬಹಳ ಅದ್ಧೂರಿಯಾಗಿ ಸ್ವಾಗತ ಕೋರಿದ್ರು. ಜೆಡಿಎಸ್ ಕಚೇರಿಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನ ಸಂಭ್ರಮಿಸಿದ್ರು. ಈ ವೇಳೆ ಶುಭ ಕೋರಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಗೃಹ ಸಚಿವ ಅಮಿತ್ ಶಾ ಮತ್ತು ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಸೇರಿದಂತೆ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸಿದ್ರು. 1986ರಿಂದ ಹುಟ್ಟುಹಬ್ಬದ ದಿನ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ಕೊಡ್ತಿದ್ದ ದೇವೇಗೌಡರಿಗೆ ಕಳೆದ 6 ವರ್ಷದಿಂದ ಮಂಡಿ ನೋವಿನಿಂದಾಗಿ ಹೋಗಿರೋದಕ್ಕೆ ಆಗಿರಲಿಲ್ಲ. ಜೆಡಿಎಸ್ ನಾಯಕ ಕುಪೇಂದ್ರ ರೆಡ್ಡಿ ಅವರು ಕಟ್ಟಿರುವಂತಹ 12 ಅಂತಸ್ತಿನ ಗೆಸ್ಟ್ ಹೌಸ್ ತಿರುಪತಿಯಲ್ಲಿ ಉದ್ಘಾಟನೆ ಮಾಡಿದ್ದು ಅಲ್ಲದೆ ತಿರುಪತಿಗೆ ತೆರಳಿ ದರ್ಶನವನ್ನ ಪಡೆದುಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರು. ದೇವೇಗೌಡರ ಹುಟ್ಟುಹಬ್ಬದ ಸಂಭ್ರಮದ ನಡುವೆಯೂ ಕೇಂದ್ರ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿ ಪ್ರವಾಸದಲ್ಲಿದ್ದಾರೆ. ದೆಹಲಿಯಲ್ಲಿ ನೂತನ ಗೃಹ ನಿರ್ಮಾಣ ಕಾರ್ಯಕ್ರಮದ ಹಿನ್ನೆಲೆ ಕುಮಾರಸ್ವಾಮಿ ಅವರು ಟ್ವೀಟ್ ಮೂಲಕವೇ ಶುಭ ಕೋರಿದ್ರು. ರಾಜ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬಹಳ ಅದ್ಧೂರಿಯಾಗಿ ದೊಡ್ಡಗೌಡರ ಜನ್ಮದಿನಾಚರಣೆಯನ್ನ ಮಾಡಿದ್ದು ಸಂಭ್ರಮ ಮುಗಿಲು ಮುಟ್ಟಿತ್ತು. ದುರ್ಗೇಶ್ ನಾಯ್ಕ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.